ನಮಸ್ಕಾರ. ಪ್ರಶಸ್ತಿ ಪಜೀತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ನಿಮಗೆ ಮಲ್ಲೇಶ್ವರ, ಬೆಂಗಳೂರಿನ ಮಲ್ಲೇಶ್ವರಂನ ಬಾಂಬ್ ಬ್ಲಾಸ್ಟ್ ಪ್ರಕರಣ ನೆನಪಿರಬಹುದು. ಆ ಬಾಂಬ್ ಬ್ಲಾಸ್ಟ್ ಆದಾಗ ಇಬ್ಬರು ವಿದ್ಯಾರ್ಥಿನಿಯರು ಗಾಯಗೊಂಡಿದ್ರು. ಅವರೇ ಲಿಶಾ ಮತ್ತು ರಕ್ಷಿತಾ. ಅವರು ಗಾಯಗೊಂಡಂತಹ ಸಂದರ್ಭದಲ್ಲಿ ಅವರನ್ನ ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಆಸ್ಪತ್ರೆಗೆ ತಕ್ಷಣ ಸಾಗಿಸಿದ್ದು ಒಂದು ಆಟೋದಲ್ಲಿ. ಇಂದ್ರೇಶ್ ಅವರ ಆಟೋದಲ್ಲಿ ಉಪನ್ಯಾಸಕರಾದಂತಹ ಶಿವಮೂರ್ತಿ ಅವರು ಆಸ್ಪತ್ರೆಗೆ ಸೇರಿಸಿದ್ರು. ಆದರೆ ಆಸ್ಪತ್ರೆಗೆ ಸೇರಿಸಿದವರು ಯಾರು, ನೆರವು ಕೊಟ್ಟಂತವರು ಯಾರು, ಇಂದ್ರೇಶ್ ಅವರ ಅಥವಾ ಶಿವಮೂರ್ತಿ ಅವರ? ಬನ್ನಿ, ಈ ಬಗ್ಗೆ, ಈ ಒಂದು ಪ್ರಕರಣದ ಬಗ್ಗೆ ಒಂದು ಡೀಟೇಲ್ ಆದಂತಹ ವರದಿ ಇಲ್ಲಿದೆ. ಮೊದಲಿಗೆ ಅದನ್ನ ನೋಡ್ಕೊಂಡು ಬರೋಣ. ಏಪ್ರಿಲ್ 17ರಂದು ನಡೆದ ಮಲ್ಲೇಶ್ವರಂ ಬಾಂಬ್ ಸ್ಫೋಟ ಪ್ರಕರಣ ನಗರವನ್ನು ಬೆಚ್ಚಿ ಬೀಳಿಸಿತ್ತು. ಎಲ್ಲರೂ ಅವರವರ ಜೀವ ಉಳಿಸಿಕೊಳ್ಳುವ ಯೋಚನೆಯಲ್ಲಿದ್ದರು. ಅಂತಹ ಸಂದರ್ಭದಲ್ಲಿ ಗಾಯಗೊಂಡಿದ್ದ ರಕ್ಷಿತಾ, ಲಿಶಾ ಇಬ್ಬರನ್ನು ಆಟೋ ಚಾಲಕ ಆಸ್ಪತ್ರೆಗೆ ಸಾಗಿಸಿದ್ದಾನೆ ಅಂತ ಪ್ರಶಂಸಿಸಲಾಗಿತ್ತು. ಸಂಚಾರ ವಿಭಾಗ ಉಪ ಆಯುಕ್ತರಾಗಿದ್ದ ಎಂಎ ಸಲೀಂ ಅವರು ಚಾಲಕನಿಗೆ ಬಹುಮಾನ ಕೊಟ್ಟು ಫೋಟೋ ಕೂಡ ತೆಗೆಸಿಕೊಂಡಿದ್ದರು. ಈಗ ಈ ಚಾಲಕನ ಹೆಸರನ್ನ ರಾಷ್ಟ್ರಮಟ್ಟದ ಪ್ರಶಸ್ತಿಯೊಂದಕ್ಕೆ ಶಿಫಾರಸು ಮಾಡಲು ಸರ್ಕಾರದ ಮಟ್ಟದಲ್ಲಿ ಸಿದ್ಧತೆ ನಡೆಸಲಾಗಿದೆ. ಆದರೆ ವಿಷಯ ಬೇರೆಯೇ ಇದೆ. ಬಾಂಬ್ ಸ್ಫೋಟದಲ್ಲಿ ಗಾಯಗೊಂಡವರನ್ನ ಆಸ್ಪತ್ರೆಗೆ ಸಾಗಿಸಿದವರು ಯಲಹಂಕದ ಪ್ರಥಮ ದರ್ಜೆ ಕಾಲೇಜಿನ ಅಧ್ಯಾಪಕ ಶಿವಮೂರ್ತಿ. ಮಲ್ಲೇಶ್ವರಂನಲ್ಲಿ ಬಾಂಬ್ ಸ್ಫೋಟಗೊಂಡ ಸಮಯದಲ್ಲಿ ಅಧ್ಯಾಪಕ ಶಿವಮೂರ್ತಿ ಅವರು ಗೆಳೆಯನನ್ನ ಭೇಟಿಯಾಗಲೆಂದು ಬಿಜೆಪಿ ಕಚೇರಿಗೆ ತೆರಳಿದ್ರು. ಸ್ಫೋಟದ ಸದ್ದು ಕೇಳಿದ ತಕ್ಷಣ ಕೆಳಗೋಡಿ ಬಂದ ಅವರ ಕಣ್ಣಿಗೆ ಇಬ್ಬರು ಹೆಣ್ಣು ಮಕ್ಕಳು ಗಾಯಗೊಂಡು ಬಿದ್ದಿರೋದು ಕಾಣಿತು. ಬಾಂಬ್ ಭಯದಲ್ಲಿದ್ದ ಜನರು ಹತ್ರ ಹೋಗೋದಕ್ಕೆ ಹೆದರ್ತಾ ಇದ್ದಾಗ ಶಿವಮೂರ್ತಿ ಅವರು ಇಬ್ಬರನ್ನು ಆಸ್ಪತ್ರೆಗೆ ಸಾಗಿಸೋದಕ್ಕೆ ಮುಂದಾದರು. ಗಾಯಾಳುಗಳನ್ನು ಸಾಗಿಸಲು ಯಾವ ವಾಹನದವರು ಮುಂದೆ ಬರಲಿಲ್ಲ. ಅಂತಹ ಸಂದರ್ಭದಲ್ಲಿ ಆಟೋ ಚಾಲಕ ಗಾಯಾಳುಗಳನ್ನು ಸಾಗಿಸಲು ಒಪ್ಕೊಂಡ. ಆದರೆ ಸನಿಹದಲ್ಲೇ ಇರುವ ಕೆಸಿ ಜನರಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ 100 ರೂಪಾಯಿ ಕೇಳಿದ್ನಂತೆ. ಮುಜುಗರ ಸ್ವಭಾವದವರಾದ ಶಿವಮೂರ್ತಿ ತಾನು ಮಾಡಿದ ಸಹಾಯವನ್ನ ಯಾರ ಬಳಿಯೂ ಹೇಳ್ಕೊಂಡಿಲ್ಲ. ಸದ್ಯ ಸಹಾಯ ಮಾಡಿದವರನ್ನ ಬಿಟ್ಟು ಸಂಕಷ್ಟದ ಸಮಯದ ದುರುಪಯೋಗ ಪಡೆದು ಹೆಚ್ಚು ಹಣ ಕಿತ್ತ ಚಾಲಕನಿಗೆ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರ ಪ್ರಶಸ್ತಿಗೆ ಶಿಫಾರಸು ಮಾಡಲು ಹೊರಟಿದೆ. ಸ್ಫೋಟದಿಂದ ಗಾಯಗೊಂಡ ಲಿಶಾ, ರಕ್ಷಿತಾರನ್ನ ಆಸ್ಪತ್ರೆಗೆ ದಾಖಲಿಸಿದ ದಾಖಲೆಗಳ ವಿವರದಲ್ಲಿ ಶಿವಮೂರ್ತಿ ಹೆಸರಿದೆ. ಸನ್ಮಾನ ಸ್ವೀಕರಿಸಿದ ಈ ಆಟೋ ಡ್ರೈವರ್ ಇದುವರೆಗೂ ಎಲ್ಲಿಯೂ ಪ್ರೊಫೆಸರ್ ಶಿವಮೂರ್ತಿ ಹೆಸರನ್ನ ಪ್ರಸ್ತಾಪಿಸಿಯೇ ಇಲ್ಲ. ಇದೇ ಅಲ್ವಾ ವಿಪರ್ಯಾಸ ಅಂದ್ರೆ? ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಓಕೆ, ಪ್ರಕರಣವನ್ನ ಸಂಕ್ಷಿಪ್ತವಾಗಿ ವರದಿಯನ್ನ ನೋಡಿದ್ರಿ. ನಿಮಗೆ ಗೊತ್ತಾಗಿರುವಂತದ್ದು ಶಿವಮೂರ್ತಿ ಮತ್ತು ಇಂದ್ರೇಶ್ ಇವರಿಬ್ಬರಲ್ಲಿ ಈಗ ಯಾರಿಗೆ ಪ್ರಶಸ್ತಿ ಸಲ್ಲಬೇಕು? ಇಷ್ಟು ದಿನಗಳವರೆಗೆ ಉಪನ್ಯಾಸಕರ ಹೆಸರು ಕೇಳಿ ಬಂದಿರಲಿಲ್ಲ. ಈಗ ಕೇಳಿ ಬರಲಿಕ್ಕೆ ಕಾರಣ ಏನು? ಯಾಕೆ ಚಾಲಕರು ಅವರ ಬಗ್ಗೆ ಮಾತನಾಡಲಿಲ್ಲ? ಇದೆಲ್ಲಾ ಪ್ರಕರಣದ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನು ಕೊಡಲಿಕ್ಕೆ, ಮಾತನಾಡಲಿಕ್ಕೆ ಖುದ್ದು ಚಾಲಕರಾದಂತಹ ಇಂದ್ರೇಶ್ ಅವರೇ ನಮ್ಮ ಜೊತೆ ಇದ್ದಾರೆ. ಇಂದ್ರೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಈ ಒಂದು ಪ್ರಕರಣದಲ್ಲಿ ಗಾಯಾಳುವಾಗಿದ್ದಂತಹ ಮುಖ್ಯ ಗಾಯಾಳು ರಕ್ಷಿತಾ, ವಿದ್ಯಾರ್ಥಿನಿ, ಅವರು ಕೂಡ ನಮ್ಮೊಂದಿಗಿದ್ದಾರೆ. ರಕ್ಷಿತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಇಷ್ಟರವರೆಗೆ ಈ ಹೆಸರು ಕೇಳಿ ಬಂದಿರಲಿಲ್ಲ. ಉಪನ್ಯಾಸಕರಾದಂತಹ ಶಿವಮೂರ್ತಿ ಅವರು ಮೊದಲಿಗೆ ಹೆಲ್ಪ್ ಮಾಡಿದ್ದಂಥದ್ದು ಲಿಶಾ ಮತ್ತು ರಕ್ಷಿತಾಗೆ, ಅವರು ಕೂಡ ನಮ್ಮೊಡನೆ ಇದ್ದಾರೆ. ಶಿವಸ್ವಾಮಿ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಲಿಶಾ ಅವರ ತಂದೆ, ಗಾಯಾಳು ಲಿಶಾ ಅವರ ತಂದೆ ದೊರೆಸ್ವಾಮಿ ಅವರು ನಮ್ಮೊಂದಿಗಿದ್ದಾರೆ. ದೊರೆಸ್ವಾಮಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಇನ್ನೊಬ್ಬ ಗಾಯಾಳು ಲಿಶಾ ಕೂಡ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ಲಿಶಾ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಈ ಪ್ರಕರಣ ಬರಲಿಕ್ಕೆ ಮುಖ್ಯವಾದಂತಹ ಕಾರಣ ಆಟೋ ಚಾಲಕರು ಜೊತೆಗೆ ಉಪನ್ಯಾಸಕರ ನಡುವೆ ಇರುವಂತಹದ್ದು ಈ ಪೈಪೋಟಿ ಅಂತ ಕರಿಬೇಕು ಅಥವಾ ಪಚೀತಿ ಅಂತ ಕರಿಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಮೊದಲಿಗೆ ನಾನು ಕೇಳಬೇಕಾಗಿರುವಂತದ್ದು ಇಂದ್ರೇಶ್ ಅವರೇ, ಆಗಿದ್ದೇನು ಘಟನೆ? ನೀವು ಒಬ್ಬರೇ ಸಹಾಯ ಮಾಡಿದ ಅಥವಾ ನಿಮ್ಮ ಸಹಾಯಕ್ಕೆ ಬಂದ್ರ ಶಿವಮೂರ್ತಿ ಅವರು? ಏನಾಯ್ತು ಘಟನೆ? ಸುಮಾರು ಜನ LPG ಗ್ಯಾಸ್ ಇದೆ ಎತ್ಕೊಂಡು ಓಡು ಅಂದ್ರು. ನಾನು ಹಂಗೊಂದು ಸ್ವಲ್ಪ ಮುಂದೆ ಬಿಟ್ಬಿಟ್ಟು ವಾಪಸ್ ಬಂದಾಗ ಬೆಂಕಿ ಎತ್ಕೊಂಡು ಉರಿತಾ ಇತ್ತು. ಬಿಟ್ಟು ತಿರುಗಿಸ್ದಾಗ ಈ ಹುಡುಗಿ ಲಿಶನ್ನ ಫಸ್ಟ್ ನೋಡಿದ್ ನಾನು. ಆವಾಗ ಸಾರ್ ಒಂದು ಆಟೋ ಬೇಕು ಹಾಸ್ಪಿಟ್ಲಿಗೆ ಸೇರ್ಸಕ್ಕೆ ಅಂತ ಹೇಳಿದ್ರು. ಯಾರು ಅಂದ್ರೆ ಪಬ್ಲಿಕಲ್ಲಿ 10 ಜನ ಇದ್ರು. ಆ ಕಡೆ 3 ಜನ, ಈ ಕಡೆ 3 ಜನ ಎತ್ಕೊಂಡು ಆ ಹುಡುಗಿ ಕಾಲು ಜೋತಾಡ್ತಾ ಇತ್ತು. ಸರಿ, ಕರ್ಕೊಬಂದು ಕೂರಿಸಿ ಸಾರ್ ಅಂದ್ರು. ಈ ಹುಡುಗಿ ಬಂದು
ಕೂತ್ಕೊಂಡು ನೆಕ್ಸ್ಟ್ ಸರಿ ಈ ಹುಡುಗಿನ ಒಳಗಡೆ ಕೂತಿತ್ತು, ಇನ್ನೊಂದು ಹುಡುಗಿದೆ ನನ್ನ ಫ್ರೆಂಡು ರಕ್ಷಿತ್ ಅಂತ. ಆಗ ಈ ಹುಡುಗಿನ ಇವ್ರು ಎತ್ಕೊಂಬಂದ್ರು, ಇನ್ನೊಬ್ರು ಒಂದು 3-4 ಜನ ಇದ್ರು, ಸರ್ ಎತ್ಕೊಂಡು ಹೋಗಿ ಅಂತ ಕೂತ್ಕೊಂಡ್ರು. ಇವರು ಜೊತೆಲಿ ಬಂದರು. ನಾನು ಅವತ್ತು ನೋಡೋದದ್ದು ಅಷ್ಟೇ ಇವರನ್ನು. ತಿರುಗಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ನಾನು ಆಟೋ ತಗೊಂಡು ಹೋಗ್ಬೇಕಾದ್ರೆ ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ ಅಂತ ಹೇಳಿದ್ರು. ಕರ್ಕೊಂಡು ಹೋದ ತಕ್ಷಣ ಅಲ್ಲಿ ಸ್ಟ್ರೆಚ್ಚರು ತುರ್ತು ಚಿಕಿತ್ಸೆ ಅಂತ ಇರ್ತದಲ್ಲ, ಅದು ನನಗೂ ಗೊತ್ತಿರಲಿಲ್ಲ. ಹಂಗೂ ಯಾರನ್ನ ಕೇಳ್ಕೊಂಡು ಹೋಗಿ ಆಟೋ ನಿಲ್ಲಿಸಿದಾಗ ಇವರು ಹೇಳಿದ ತಕ್ಷಣ ಇನ್ನು ಸ್ಟ್ರೆಚ್ಚರ್ಗೋಸ್ಕರ ಏನು ಕಾಯೋದು ಅಂದ್ಬಿಟ್ಟು ಆ ಕಡೆ ಫಸ್ಟ್ ಅವ್ರು ಹೇಳಿದ್ರು. ಮೊದಲನೇ ನೆಕ್ಸ್ಟು ಎತ್ಕೋಬೇಕಾದದ್ದು ರಕ್ಷಿತನ ಎತ್ಕೊಂಡು ಹೋಗಿ ನಾನು ಸ್ಟ್ರೆಚರ್ ಮಲಗಿಸ್ತೆ. ಇಬ್ಬರನ್ನು ಆಸ್ಪತ್ರೆಗೆ ಸಾಗಿಸಿದ್ದು ನೀವೇ ಅಂತ ಹೇಳ್ತೀವಿ. ನಾವು ಹೇಳ್ತೀವಿ, ನೀವೇ ಅಲ್ಲಿ ಇವರು ಜೊತೆಲಿ ಬಂದಿದ್ರು. ಆವಾಗ ಈ ಪರಿಸ್ಥಿತಿಲಿ ಇಷ್ಟೊಂದು ಗಲಾಟೆ ಆಗಿ ಆ ಹುಡುಗಿ ಕಾಲು ಜೋತಾಡ್ತಾ ಇರೋದ್ರಲ್ಲಿ ನಾನು ಇವರು ಬಂದಿದ್ರು ಅದು ಇದು ಅಂತ ನಾನು ಯಾರಿಗೂ ಗಮನಿಸ್ತಿಲ್ಲ ಅಂತಾನು ಹೇಳ್ಬೋದು. ಒಂದು ನಾನು ಹೋಗಿ ಅದನ್ನ ಹೈಲೈಟ್ ಮಾಡ್ಕೊಳ್ಳೋ ಪರಿಸ್ಥಿತಿನೂ ನನಗಿರ್ಲಿಲ್ಲ. ಫಸ್ಟ್ ಈ ಹುಡುಗಿನ ತಗೊಂಡೋಗಿ ಅಲ್ಲಿ ಮಲಗಿಸ್ಬಿಟ್ಟು ವಾಪಸ್ ಬರ್ಬೇಕಾರೆ ಈ ಹುಡುಗಿ ಆಟೋದಲ್ಲೇ ಇತ್ತು. ಇನ್ನು ಈ ಹುಡುಗಿ ಯಾರೆಲ್ಲ ಇದ್ರು? 3 ಜನನೂ ಇದ್ರು. ನಾನು ಮುಂದೆ ಇದೆ. ಅದಕ್ಕೂ ಮೊದ್ಲೇ ರೋಡ್ ಕ್ರಾಸ್ ಮಾಡ್ಬೇಕಾರೆ ಎಲ್ಲರಿಗೂ ಗ್ಯಾಪ್ನ ಇದೆ, ನನಗಂತೂ ಗ್ಯಾಪ್ನ ಇದೆ. ಒಂದು ಟಿ ಅಡ್ಡ ಬಂದ್ಬಿಡ್ತು. ಅಡ್ಡ ಬಂದ ತಕ್ಷಣ ನಾನು ಅದನ್ನ ಕ್ರಾಸ್ ಮಾಡ್ಕೊಂಡು ಒಳಗೆ ಹೋದೆ. ಬೈ ಚಾನ್ಸ್ ಜಸ್ಟ್ ಮಿಸ್ ಆಗಿದ್ರೆ ನಾವು ಇರೋರೆಲ್ಲ ಸತ್ತೋಗ್ಬಿಡ್ತಾ ಇದ್ದ. ಅಲ್ಲಿ ಜಾಗರೂಕರಾಗಿ ಗಾಡಿ ಓಡಿಸಿ ಅವ್ರನ್ನ ತಲುಪಿಸ್ತೀರಿ ಅಂತ ನೀವು ಶಿವಮೂರ್ತಿ ಅವರೇ, ಘಟನೆಯ ಒಂದು ಪಾರ್ಟ್ ಆಯ್ತು ಇವ್ರು ಹೇಳ್ತಾ ಇರೋದು. ನಿಮ್ಮ ಪ್ರಕಾರ ಏನಾಯ್ತು? ನಿಜಾನ ಆಟೋದಲ್ಲಿ ಅವರೇ ಮುಂದೆ ಬಂದ್ರ ಅಥವಾ ನೀವಿಬ್ರು ವಿದ್ಯಾರ್ಥಿಗಳನ್ನ ನೋಡಿ ನೀವು ಅವ್ರನ್ನ ಕೂರಿಸಿದ್ರ? ಏನಾಗಿದ್ದು ಘಟನೆ ನಿಮ್ಮ ಪ್ರಕಾರ? ನಂಗೆ ಗೊತ್ತಿಲ್ಲ. ಆಟೋ ಡ್ರೈವರ್ ಇಷ್ಟೊಂದು ಸುಳ್ಳು ಯಾಕೆ ಹೇಳ್ತಾ ಇದಾರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದೆಲ್ಲ ಶುದ್ಧ ಸುಳ್ಳು ಅಂತೀರಿ? ಅಲ್ಲ, ನನ್ನ ಮುಂದೆ ಕೂತ್ಕೊಂಡೆ ನನಗೆ ಇಷ್ಟೊಂದು ಸುಳ್ಳು ಹೇಳ್ತಾವ್ರೆ ಅಂತ ಹೇಳಿದ್ರೆ ಇನ್ನು ಹಿಂಗಿರ್ಬೋದು ಹೇಳಿ. ಅಲ್ಲ, ಪ್ರಕರಣ ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿದೆ. ದುರ್ಗೇಶ್ ಪೈನವ್ರು ಯಾರೋ ಒಬ್ರು ಇದ್ದಾರೆ. ದುರ್ಗೇಶ್ ಪೈನವ್ರು ಏನು ಮಾಡಿದ್ರು ಅಂದರೆ ಆಟೋಗಳು ಅಂತೆ ನಾನು ರಕ್ಷಿತನ ಎತ್ಕೊಂಡು ಎಲ್ಲ ಕಡೆನೂ ಕೇಳ್ತಾ ಇದ್ದೆ. ಸೊ ಯಾರು ಹೆಲ್ಪ್ ಮಾಡಿ ಬನ್ನಿ ಅಂತ. ಆ ಟೈಮಲ್ಲಿ ಯಾರೂ ಬಂದಿಲ್ಲ. ಸೊ ಕಾರ್ಗಳ್ನೂ ಒಂದೆರಡು ಕೇಳಿದ್ದೀನಿ, ಯಾರೂ ಬಂದಿಲ್ಲ. ಇವ್ರು ಹೇಳ್ತಾರೆ ಇಲ್ಲ ನಾನು ನಿಶಾ ಅವ್ರನ್ನು ನಾನೇ ಎತ್ಕೊಂಡ್ಬಂದೆ ಅಂತ. ನಾನು ಎತ್ಕೊಂಡ್ಬಂದೆ ಅಂತ ಹೇಳ್ತಾ ಇಲ್ಲ. ನೋಡಿ ಸರ್, ನೋಡಿ ಮೇಡಮ್, ನಾನು ಆಟೋ ಇಂದಾನೆ ಇಳಿದಿಲ್ಲ. ನಾನು ಎತ್ಕೊಂಡ್ಬಂದೆ ಅಂತ ಹೇಳ್ತಾ ಇಲ್ಲ. ನಾನು ಎತ್ಕೊಂಡ್ಬಂದೆ ಅಂತ ಇವ್ರು ಆಟೋ ಕರೆದ್ರು. ಇವ್ರು ಅಂತಲ್ಲ, ಇವ್ರನ್ನ ನಾನು ಗಮನಿಸಿಲ್ಲ. ಅಲ್ಲಿ ಆಟೋದಲ್ಲಿ ಬಂದು ಕೂತ್ಕೊಂಡು ನನ್ನ ಜೊತೆ ಬಂದದ್ದಂತೂ ನಿಜ. ಅದಕ್ಕಿಂತ ಇವರಿಬ್ರು ಜಲ್ದಿ ಹೋಗಿ ಸಾಗಿಸ್ಬೇಕು ಅಂತ ನಾನು ಅಲ್ಲಿ ಆ ಸ್ಥಳದಲ್ಲಿ ನಾನು ಇವರಿಬ್ರನ್ನ ಎತ್ಕೊಂಡ್ ಬಂದಿಲ್ಲ. ಈಗಲೂ ಹೇಳ್ತಾ ಇದ್ದೀನಿ, ಮುಂದೆನೂ ಹೇಳ್ತೀನಿ, ಎತ್ಕೊಂಡ್ ಬಂದಿಲ್ಲ. ನಾನು ಇವರಿಬ್ರನ್ನ ಎತ್ಕೋದದ್ದೆಲ್ಲಿ ಹಾಸ್ಪಿಟ್ಲ್ ಹತ್ರ ಹೋಗಿ ಹಾಸ್ಪಿಟ್ಲಿಂದ ಒಳಗಡೆ ಇಬ್ಬರನ್ನ ನಿಮ್ ಪ್ರಕಾರ ಏನಾಯ್ತು ಹೇಳಿ? ಆಮೇಲೆ ನಾನು ಅಲ್ಲಿ ಆ ಸ್ಥಳದಿಂದ ಇಬ್ಬರನ್ನ ನಾನು ಮುಟ್ಟೇ ಇಲ್ಲ ಮೇಡಮ್. ನಾನು ಆಟೋ ನಿಲ್ಸಿದೆ. ಎಷ್ಟು ಇವ್ರು ಅಲ್ದೆ ಇನ್ನು 10 ಜನ ಇದ್ರು. ಎಲ್ಲ ಮಾನವೀಯತೆ ಮೆರೆಯವ್ರೆ. ಅಲ್ಲಿರೋರು ಎಲ್ಲ ಎತ್ಕೊಂಡ್ ಬಂದದ್ದು. ಅದನ್ನ ಎತ್ಕೊಂಡ್ ಬಂದಾಗ ಒಬ್ಬರಾದ್ಮೇಲೆ ಒಬ್ಬರನ್ನ ಕೂರಿಸಿದ್ರು. ನಾನು ತಗೊಂಡೋದೆ. ಲಾಸ್ಟ್ ಅಲ್ಲಿ ಇವ್ರು ಕೂತ್ಕೊಂಡ್ರು. ಇವ್ರ ಪಕ್ಕ ರಕ್ಷಿತ್ ಪಕ್ಕ ಲಾಸ್ಟ್ ಅಲ್ಲಿ ಆ ಹುಡುಗಿನ ಎತ್ಕೊಂಡ್ ಬಂದಾಗ್ಲೇ ಇವಳಿಗೆ ಸ್ವಲ್ಪ ಗಂಭೀರ ಗಾಯ ಅಂದ್ರೆ ಮೂಳೆ ಹಂಗೆ ಕಾಣ್ತಾ ಇತ್ತು. ಅಯ್ಯೋ ಏನ್ರಿ ಇದು ಅಂದದ್ಗೆ ಏನಂಗ್ ಬ್ಲಾಸ್ಟ್ ಆಗ್ಬಿಟ್ಟಿದೆ ಅಂತ ಸುಮಾರು ಜನ ಹೇಳ. ಆ ಗುಂಪಲ್ಲಿ ಶಿವಮೂರ್ತಿನೇ ನಾನು ಗಮನಿಸಕ್ಕಾಗತ್ತಾ? ತಿರುಗಿ ಆ ಹುಡುಗಿನ ಎತ್ಕೊಂಡ್ ಬಂದ್ರಲ್ಲ ಫಸ್ಟ್, ಈಗ ಎತ್ಕೊಂಡ್ ಬರ್ತಿದ್ದ ಆ ಹುಡುಗಿ ಕಾಲ್ ಜೋತಾಡ್ತಾ ಇತ್ತು. ಗಂಭೀರವಾದ ಗಾಯ ಆ ಹುಡುಗಿಗಾಗಿತ್ತು. ಬಹಳಷ್ಟು ಜನ ಸಹಾಯ ಮಾಡಿದ್ರು. ಅವರಲ್ಲಿ ಒಬ್ರು ಶಿವಮೂರ್ತಿ ಇರಬಹುದು. ನೀವೇನ್ ಹೇಳ್ತೀರಿ ಶಿವಮೂರ್ತಿ ಅವರೇ? ಇದಕ್ಕೆ ನಗ್ಬೇಕೋ ಅಳ್ಬೇಕೋ ಒಂದು ಗೊತ್ತಾಗ್ತಿಲ್ಲ. ಸೊ ರಿಯಲ್ ಫ್ಯಾಕ್ಟ್ ಏನಾಗಿತ್ತು ಅಂತ ಹೇಳ್ತೀನಿ ನಾನು. ಸೊ ನಾನು ಮಲ್ಲೇಶ್ವರ BJP ಆಫೀಸಲ್ಲಿದ್ದೆ. ಸೊ BJP ಆಫೀಸಲ್ಲಿ ಅಂದರೆ ನಾನು ತಿಳ್ಕೊಂಡಿದ್ದೆ ಸೆಕೆಂಡ್ ಫ್ಲೋರಲ್ಲಿದ್ದೆ ಅಂತ ತಿಳ್ಕೊಂಡಿದ್ದೆ. ಸೊ ಅಲ್ಲಿ ನನ್ನ ಸ್ನೇಹಿತರು ಹೇಳಿದ್ರು ನೀವು ಸೆಕೆಂಡ್ ಫ್ಲೋರಲ್ಲಿಲ್ಲ, 3rd ಫ್ಲೋರಲ್ಲಿದ್ದರೆ ಅಂತ ಹೇಳಿದ್ರು. ಸೊ ಆ ಟೈಮಲ್ಲಿ ಏನಾಯಿತು ಅಂತ ಹೇಳಿದ್ರೆ ಅಂದರೆ ಬಾಂಬ್ ಬ್ಲಾಸ್ಟ್ ಆಯಿತು. ನಾನು ತಿಳ್ಕೊಂಡೆ ಬ್ಲಾಸ್ಟ್ ಆಗಿತ್ತು, ಎಲ್ಲೋ BJP ಕಚೇರಿ ಎಲ್ಲೋ ಬ್ಲಾಸ್ಟ್ ಆಯಿತು. ಬಟ್ ಅಷ್ಟು ಶೇಕ್ ಆಯಿತು, ಬಟ್ ಗಾಜುಗಳೆಲ್ಲ ಹೊಡ್ಕೊಳ್ತು. ಸೊ ಆ ಟೈಮಲ್ಲಿ 3rd ಫ್ಲೋರ್ ಇದ್ದವನು ಏನು ಮಾಡಿದೆ, ಕೆಳಗಡೆ ಅಂಕು ಒಂದು 2-3 ಕರ್ಕೊಂಬಂದೆ. ಅಯ್ಯಪ್ಪನ ಹೆಸರಲ್ಲಿದೆ ಆ್ಯಕ್ಚುಲಿ. ಅಯ್ಯಪ್ಪ ಬೇಗ ಬಾ ಔಟ್, ಯಾರಿಗೂ ಏನೋ ಆಗಿದೆ ಬಟ್ ರಕ್ಷಿಸೋಣ ಅಂದ್ಬಿಟ್ಟು. ಸೊ ಅಲ್ಲಿಂದ ನಾನು ಬೇಗ ಅಂತ ಹೇಳಿದ್ರೆ ಅಲ್ಲಿಂದ ಇಳಿದ್ಬಿಟ್ಟು ಸುಮಾರು ಏನಿಲ್ಲ ಅಂದರು ಅಲ್ಲಿಂದ ಇಳಿದ್ರು ಒಂದು 3 ನಿಮಿಷ ಆಗ್ಬೋದು ನಾನು ಅಲ್ಲಿಂದ ಇಳಿಯೋದಕ್ಕೆ. ಫಸ್ಟು ನಾನು ಲಿಫ್ಟಿಗೆ ಟ್ರೈ ಮಾಡಿದೆ, ಲಿಫ್ಟಿಗೆ ವರ್ಕ್ ಆಗಲಿಲ್ಲ. ಆಮೇಲೆ ತಿರ್ಗಾ ನಾನು ನಡ್ಕೊಂಡು ಬಂದೆ ಫಾಸ್ಟಾಗಿ. ಬಂದು ನೋಡಿದ್ರಂದರೆ ಸೊ ಇಲ್ಲಿ ಒಂದು ವ್ಯಕ್ತಿ ಬಂದ್ಬಿಟ್ಟು ಬಟ್ಟೆ ಇರಲಿಲ್ಲ ಆ ವ್ಯಕ್ತಿ ಮುಂದೆ. ಸೊ ಅವ್ನು ಮಲಗಿದ್ದ. ಸೊ ಇನ್ನೊಬ್ಬರು ಇವರು ರಕ್ಷಿತಾ ಮತ್ತು ಇವರಿಬ್ಬರು ಏನು ಮಾಡಿದ್ರು, ತುಂಬ ಹತ್ಕೊಂಡಿದ್ರು. ಒಟ್ಟಿಗೆ ಇದ್ರು ಇಬ್ಬರು. ಸಮಾನಾಗಿ ಒಟ್ಟಿಗೆ ಇದ್ರು. ಇವಳೊಂದು ಕಡೆ ಅವಳೊಂದು ಕಡೆ ಬಿದ್ದಿರಲಿಲ್ಲ. ಇಬ್ಬರು ಪಕ್ಕದಲ್ಲೇ ಇದ್ರು. ನೋಡಿದ ತಕ್ಷಣ ಏನಾಯಿತು ಅಂದರೆ ನನಗೆ ಒಂಥರ ಆಯಿತು, ಯಾವುದೋ ಪಾಪಿಗಳಿಗೆ ಕೆಲಸ ಮಾಡಿದ್ದಲ್ಲ ಅಂದ್ಬಿಟ್ಟು ನನ್ನ ಸ್ನೇಹಿತರು ಹೇಳಿದೆ. ಆ ಒಂದು ಟೈಮಲ್ಲಿ ಏನು ಮಾಡ್ದಂದ್ರೆ ಫಸ್ಟು ಇವನ್ನ ಯಾರದು ಪೊಲೀಸ್ ಇನ್ನೊಬ್ಬ ಯಾರು ವ್ಯಕ್ತಿ ಬಿದ್ದರೆ ಅವನು ಸ್ವಲ್ಪ ಇದು ಮಾಡಿದೆ. ಅವನು ಫುಲ್ಲು ಜ್ಞಾನ ತಪ್ಪಿದ್ರಿಂದ ಸೊ ಇಲ್ಲಿ ಮಟ್ಟಿಗೆ ಇವರಿಬ್ಬರು ಕೂಗಾಡ್ತಾಯಿದ್ಲು, ಅಳ್ತಾಯಿದ್ರು. ಸೊ ಆ ಮಟ್ಟದಲ್ಲಿ ಏನು ಮಾಡ್ದೆ ಅಂತ ಹೇಳಿದ್ರೆ ಇವ್ರನ್ನ
ಫಸ್ಟ್ ಏನು ಮಾಡಿದೆ, ಇವ್ರನ್ನ ನೋಡಿದ್ವಿ ಫಸ್ಟು. ನೋಡಿದ ತಕ್ಷಣ ಏನು ಮಾಡಿದೆ, ರಕ್ಷಿತನ ಎತ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಗೆಳೆಯರು ಇಬ್ಬರಿದ್ದರು. ದುರ್ಗೇಶ್ವರ ಅಲ್ಲ, ವೆಂಕಟೇಶ್ ಮತ್ತು ಜಯಂತ್ ಅಂತ. ವೆಂಕಟೇಶ್ ಮತ್ತು ಜಯಂತ್ ಏನು ಮಾಡಿದ್ರು ಅಂತ ಹೇಳಿದ್ರೆ, ಲೀಶನ್ ಎತ್ಕೊಂಡ್ರು. ಲೀಶನ್ ಎತ್ಕೊಂಬಿಟ್ಟು ಏನು ಮಾಡಿದ್ರು ಅಂದರೆ ತೊಗೊಂಡಿದ್ರು. ನಾನು ಅಷ್ಟಕ್ಕೆಲ್ಲ ರಕ್ಷಿತನ ಎತ್ಕೊಂಬಿಟ್ಟೆ. ರಕ್ಷಿತನ ಏನು ಮಾಡಿದೆ, ಎಲ್ಲರನ್ನೂ ಕರೀತಾ ಇದ್ದೆ. ತುಂಬ ಎಕ್ಸೈಟಾಗಿ ಕರೀತಾ ಇದ್ದಾರೆ ನಾನೇ. ಯಾವ್ದಾರ ಕಾರ್ ಬನ್ನಿ, ಯಾವ್ದಾರ ದಯವಿಟ್ಟು ಯಾರ ಹೆಲ್ಪ್ ಮಾಡಿ ಅಂದ್ಬಿಟ್ಟು ಸ್ಫೂರ್ತಿ ಎಲ್ಲ ಕಡೆಯಿಂದ ಇದು ಮಾಡ್ತಾಯಿದ್ದೆ. ಸುಮಾರು ಏನಿಲ್ಲ ಅಂದರೂ 3-4 ನಿಮಿಷನ ಕೇಳಿರ್ಬೋದು. ಯಾವ ಗಾಡಿನೂ ಯಾವ ವಾಹನ ಸಿಗ್ತಾ ಇರಲಿಲ್ಲ, ಯಾವುದೂ ವಾಹನ ಸಿಗಲಿಲ್ಲ. ಸೊ ಆ ಟೈಮಲ್ಲಿ ನಂಗೆ ಹೇಳಿದ ಪ್ರಕಾರ ದುರ್ಗೇಶ್ ಪೈ ಅವರೇ ನನಗೆ ನೇರವಾಗಿ ಹೇಳಿದ್ದಾರೆ. ಸೊ ಅವ್ರು ದುರ್ಗೇಶ್ ಪೈ ಅವ್ರು ಏನು ಮಾಡಿದ್ರಂತೆ, ಯಾವುದೂ ಆಟೋ ಸಿಗದಿದ್ದಕ್ಕೆ ಏನು ಮಾಡಿದ್ರಂತೆ, ಸೊ ಯಾರೂ ಬರ್ತಾ ಇರಲಿಲ್ವಂತೆ. ದೇವಸ್ಥಾನ ಹತ್ರ ಯಾವುದೋ ಒಂದು ಇದು ಮಾಡಿದಾಗ ಅವ್ರ ಹತ್ರ ಗಲಾಟೆ ಮಾಡ್ಕೊಂಡು ಏನು ಮಾಡಿದ್ರಂತೆ. ಸೊ ಇವ್ರನ್ನ ಇಂದ್ರೇಶ್ ಅವ್ರನ್ನ ಕಳಿಸಿದ್ರು ಅನ್ನೋ ಒಂದು ಮಾಹಿತಿ ಇದೆ. ಇಷ್ಟು ಬಿಟ್ಟು ನನಗೆ ಏನು ಗೊತ್ತಿಲ್ಲ. ಮತ್ತೆ ಅಲ್ಲಿಂದ ಕರ್ಕೊಂಡು ಹೋಗೋದು ಅಷ್ಟೇ. ಒಂದು ನಿಮಿಷ ಹೇಳ್ತೀನಿ, ಇವರೇನು ಹೇಳ್ತಾರಲ್ಲ, ಯಾವುದೋ ಟಿ ಅಡ್ಡ ಬಂತು, ಅದಡ್ಡ ಬಂತು, ಇದಡ್ಡ ಬಂತು. ಬಟ್ ಇವರು ನಿಲ್ಲಿಸಿದ್ರು, ನೀವು ಕರ್ಕೊಂಡು ಹೋಗ್ಬೇಕು ಅಂತಂದಾಗ ಈ ಆಟೋ ಸಿಕ್ತು. ಅಲ್ಲ, ನಂಗೆ ಅದು ಗೊತ್ತಿರೋದಷ್ಟೇ. ಆಟೋಗೆ ಬಂದ್ಕೊಂಡಿರ್ತೀವಿ, ಆಟೋದಿಂದ ಇದು ಮಾಡಿದ್ವಿ ಅಂದ್ಬಿಟ್ಟು ಒಂದು ನಂಗೆ ಗೊತ್ತು. ಈ ಪ್ರಶಸ್ತಿ ಪಜೀತಿ ಮುಂದುವರಿತೆ ಒಂದು ಪುಟ್ಟ ವಿರಾಮದ ನಂತರ.